ನಮಸ್ಕಾರಗಳು. ಈಗ ನಾವು ಮುಂದಿನದ್ದು ಪದ್ಯವನ್ನು ನೋಡುವ. ಸಂಕ್ರಾಂತಿ ಪದ್ಯವನ್ನು ಬರೆದವರು H.S. ವೆಂಕಟೇಶ್ ಮೂರ್ತಿ. So let us go through the poem that is ಸಂಕ್ರಾಂತಿ and it is written by H.S. ವೆಂಕಟೇಶ್ ಮೂರ್ತಿ. ಸಂಕ್ರಾಂತಿ ಎಂಬುವ ಈ ಹಬ್ಬವನ್ನು ಉತ್ತರ ಭಾರತದಲ್ಲಿ ನಾವು ಗಾಳಿಪಟವನ್ನೆಲ್ಲ ಹಾರಿಸಿ ಆಚರಿಸುತ್ತೇವೆ. ದಕ್ಷಿಣ ಭಾರತದಲ್ಲಿ ನಾವು ಹೇಗೆ ಆಚರಿಸುತ್ತೇವೆ ಎಂದು ಈಗ ನಾವು ನೋಡುವ. ಸೊ ಸಂಕ್ರಾಂತಿ ಫೆಸ್ಟಿವಲ್ ಇನ್ ನಾರ್ದರ್ನ್ ಇಂಡಿಯಾ ಇಟ್ ಈಸ್ ಸೆಲೆಬ್ರೇಟೆಡ್ ಬೈ ಫ್ಲೈಯಿಂಗ್ ದ kites. So how it is celebrated here in the South India, it is been discussed and explained in this poem. ಸಾಮರ್ಥ್ಯ ಪಠ್ಯವನ್ನು ಓದಿ ಮುಖ್ಯ ವಿಷಯ ಗುರುತಿಸಿ ಘಟನೆಗಳನ್ನು ಅನುಕ್ರಮವಾಗಿ ಹೇಳುವುದು. ಸೊ ಸಾಮರ್ಥ್ಯ is nothing but ability. So we have to go through this poem, read it. ಓದಿ means read it. The main information which is in this we have to mark it, and we should be able to explain this particular festival step by step. Anukramavagi means step by step. The incidents, how it is celebrated, you should be able to explain it. ಪ್ರವೇಶ. ಹಬ್ಬಗಳು ಹಲವು. ಪ್ರತಿ ಹಬ್ಬದ ಆಚರಣೆಯು ಭಿನ್ನ. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ. ಸೊ there are different types of festivals. Each festival we will celebrate in a different manner. ಈಗ ನಮ್ಮದು ಗಣಪತಿ ಹಬ್ಬವನ್ನು ನಾವು ಗಣಪತಿಯ ಮೂರ್ತಿಯನ್ನಿಟ್ಟು ಆಚರಿಸುತ್ತೇವೆ. ದೀಪಾವಳಿ ಹಬ್ಬ ದೀಪವನ್ನು ಬೆಳಗಿಸಿ ಆಚರಿಸುತ್ತೇವೆ. ಹಾಗೆ ಈ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸುತ್ತೇವೆ ಎಂದು ಇಲ್ಲಿ ಅವರು ಹೇಳಿದ್ದಾರೆ. Ganpati festival, how we will celebrate by keeping an idol of Ganpati and we will celebrate it. Deepavali festival, what we will do, we will light the lamp. So each festival has its own, the celebration is different from other. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ. ಸೊ there is a speciality in each of these festival. ಒಂದೊಂದು means each one of it. This festival has its own speciality. ಇಲ್ಲಿ ಕೊಟ್ಟಿರುವ ಹಬ್ಬದ ಆಚರಣೆಯ ವಿವರಗಳನ್ನು ತಿಳಿ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ದಿಸ್ ಫೆಸ್ಟಿವಲ್, ಹೌ ಇಟ್ ಇಸ್ ಸೆಲೆಬ್ರೇಟೆಡ್. ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಹ್ಯಾಸ್ ಬಿನ್ ಗಿವನ್. ಲೆಟ್ ಅಸ್ ಗೋ ಥ್ರೂ ಇಟ್. ನೀನು ಆಚರಿಸುವ ಹಬ್ಬದೊಂದಿಗೆ ಹೋಲಿಸಿ ವ್ಯತ್ಯಾಸಗಳನ್ನು ಗೆಳೆಯರೊಂದಿಗೆ ಹಂಚಿಕೊ. ಸೊ ಹೌ ಯು ಆರ್ ಸೆಲೆಬ್ರೇಟಿಂಗ್ ದಿಸ್ ಫೆಸ್ಟಿವಲ್, you have to compare it, and differences of how you are celebrating and how it is explained here you can discuss with your friends. ಈಗ ನೋಡುವ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಈಗ ಹಬ್ಬ ಬಂತು. ಯಾವುದು ಹಬ್ಬ ಬಂತು? ಸಂಕ್ರಾಂತಿಯ ಹಬ್ಬ ಬಂತು. ಈ ಸಂಕ್ರಾಂತಿಯ ಹಬ್ಬದಲ್ಲಿ ವಿಶೇಷತೆ ಏನು? ಇದರಲ್ಲಿ ಕಂತೆ ಕಟ್ಟಿದ, ಸುಮಾರು ಒಂದೆರಡಲ್ಲ, ಸುಮಾರು ಕಟ್ಟಿದ ಕಂತೆ ಅಂದರೆ ಕಟ್ಟಿದ ಈ ಕಬ್ಬುಗಳು ತಿನ್ನಲಿಕ್ಕೆ ಸಿಗುತ್ತದೆ. ಹಬ್ಬ ಮೀನ್ಸ್ ಫೆಸ್ಟಿವಲ್, ಬಂತು ಮೀನ್ಸ್ ಕೇಮ್ ಆರ್ ಅರೈವ್ಡ್. ಓಕೆ, ಸೊ ದೇ ಆರ್ ರಿಪೀಟೆಡ್ಲಿ ಟೆಲಿಂಗ್ ದಟ್ ದ ಫೆಸ್ಟಿವಲ್ ಕೇಮ್ and the festival came. Antu intu means and so on, or surely this festival came. And tande tantu means brought, and tantu means surely it has brought. What it has brought in? It has brought in lots and lots of sugar cane. Kabbu means sugar cane. Kante means you have to tie it up. Kante is nothing but tying. Kante andre katti hakudu. So when you tie it up, in order to tie all the sugar canes means there are lots of sugar cane. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು. ಈಗ ಆ ಚಂದ ಅಂದವಾದ ಬಟ್ಟೆಗಳನ್ನು ಇವರು ಹಾಕೊಂಡಿದ್ದಾರೆ. ಅದಕ್ಕೆ ಒಂದು ಚೂರು ಮಡಿಕೆನೂ ಆಚೀಚೆ ಆಗಲಿಲ್ಲ. ಆ ಥರ ಗರಿಮುರಿ ಅಲ್ವಾ, ಅಂದರೆ
ಒಂದು ಚೂರು ಮಡಿಕೆನೂ ಆಚೀಚೆ ಆಗಲಿಲ್ಲ. ಜರತಾರಿ ಅಂದರೆ ಕಣ್ಣಿಗೆ ಫಳಫಳ ಅನ್ನಿಸ್ಬೇಕು ಆ ಥರ. ಲಂಗ ಹಾಕಿಕೊಂಡು, ಲಂಗವನ್ನು ಇವರು ಹಾಕ್ಕೊಂಡಿದ್ದಾರೆ. ಗಿಲಿ ಗಿಲಿ ಕಾಲ್ಗೆಜ್ಜೆ, ಈಗ ಕಾಲ್ಗೆಜ್ಜೆಯನ್ನು ಹಾಕ್ಕೊಂಡಿದ್ದಾರೆ. ಅದು ಕಾಲ್ಗೆಜ್ಜೆ ಏನು ಮಾಡುತ್ತೆ? ಗಿಲಿ ಗಿಲಿ ಶಬ್ದವನ್ನು ಮಾಡುತ್ತದೆ. ದನಿ ಅಂದರೆ ಶಬ್ದವನ್ನು ಮಾಡಿಕೊಂಡು ಇವರು ಹೊರಟಿದ್ದಾರೆ. ಗರಿಮುರಿ ಮೀನ್ಸ್ the dress which has been properly ironed and it is very neat. So garimuri means a nicely ironed dress they have worn it. Jaratari means very shining, which is very pleasing to your eyes. So they have worn such a beautiful clothes, and the skirt of the girl has been explained. Langa hakikondu, so they have worn it. And kalgeje means the anklets. So they have worn anklets and it is making the sound. Dani means sound. What sound it is making? Gili gili. So it is making. Madikondu means making. Okay, making sound, that is gili gili. What is making? The anklets. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋಕಂತೆ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಈಗ ತಂಗಿ ಖಾಲಿ ಕೈಯಲ್ಲಿ ಹೋಗ್ತಾಳಾ? ಇಲ್ಲ, ಅವಳು ಏನೆಲ್ಲ ತಗೊಂಡು ಹೋಗ್ತಾ ಇದ್ದಾಳೆ? ಅವಳ ಕೈಯಲ್ಲಿ ಎಳ್ಳು ಇದೆ, ಮತ್ತು ಕಬ್ಬಿದೆ, ಮತ್ತು ಸಕ್ಕರೆ ಅಚ್ಚುಗಳು, ಬಾಳೆಹಣ್ಣು, ಬೆಲ್ಲ, ಇದನ್ನೆಲ್ಲ ಅವರು ಬೀರೋಕಂತೆ ಅಂದರೆ ಹಂಚಲಿಕ್ಕೆ, ಎಲ್ಲರಿಗೂ ಹಂಚಲಿಕ್ಕೆ. ಎಲ್ಲಿ ಯಾರಿಗೆ ಹಂಚಲಿಕ್ಕೆ? ಕೇರಿಗೆಲ್ಲ ಅಂದರೆ ಹತ್ತಿರ ಮನೆ ಇದ್ದವರಿಗೆಲ್ಲ ಹಂಚ್ಕೊಂಡು, ಅವರ ಮನೆ ಹತ್ತಿರ ಯಾರ್ಯಾರಿದ್ದಾರೆ ಅವ್ರ ಜೊತೆ ಆಡ್ತಾರೆ ಅವರಿಗೆಲ್ಲ ಹಂಚ್ಕೊಳ್ಳಿಕ್ಕೆ ಹೊರಟಿದ್ದಾಳೆ ಈ ತಂಗಿ. ಸೊ ಎಳ್ಳು ಇಸ್ ನಥಿಂಗ್ ಬಟ್ ದ ಸೇಮ್ ಸೀಡ್ಸ್. Kabbu is the sugar cane. Sakare achu is the sugar, they will mold it into different shapes. Balehannu is nothing but the banana fruit. Bale means banana, hannu is fruit. Bella is jaggery. So with all these items, what she is going to do? She is going to distribute. Birokante means to distribute. So she is going. Okay, horatiddale means she is gone to distribute all these things. Who is gone? The tangi. Tangi means his sister is going. And kerigella means to all the neighbors. Okay, keri means the street, roadside. So you can say the nearby houses, that is for all her neighbors. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಈಗ ಹೊರಟಿದ್ದಾಳೆ ಚಿಕ್ಕವಾದ ಪುಟಾಣಿ ತಂಗಿ. ಎಲ್ಲಿ ಹೊರಟಿದ್ದಾಳೆ ಇವಳು? ಒಬ್ಬಳೇ ಹೊರಟಿದ್ದಾಳೆ? ಇಲ್ಲ, ತನ್ನ ಗೆಳತಿ ಜೊತೆ ಹೊರಟಿದ್ದಾಳೆ. ರಂಗಿನ ಗೊಂಬಿ. ಈಗ ಅವಳೇ ಒಂದು ಚಂದ ಸುಂದರವಾದ ಒಂದು ಗೊಂಬೆ ಥರ ಅಲಂಕಾರ ಮಾಡಿಕೊಂಡು, ಅವಳ ಮೇಲಿನ ಕಣ್ಣೆ ತೆಗಿಲಿಕ್ಕಾಗಲ್ಲ ಅಷ್ಟು ಎಲ್ಲರೂ ಚಂದ ಮಾಡಿ ಶೃಂಗಾರ ಮಾಡಿಕೊಂಡು ಹೊರಟಿದ್ದಾರೆ. ಸರಿಯಾ? ಸೊ ಆಲ್ ದೀಸ್ ಹೀಸ್ ಸ್ಮಾಲ್ ಸಿಸ್ಟರ್. ಪುಟಾಣಿ ತಂಗಿ means small sister, and she is not going alone. Jodi means she is accompanying somebody. Who is that? Her friends. Okay, she is accompanying her friend. Gelati means her friend. Okay, and Rangena Halli Rangina Gombi. That means she is she has been got ready in such a beautiful manner that she looks like a doll. Gombi means doll. Okay, colorful. Rangina means colorful. Okay, so she is everything is colorful around her. Rangenahalli means everything is colorful around her, as it is a Sankranti festival, and she is also decorated herself in a colorful manner, and you cannot take eyes out from her. So she is that beautiful. ಮುಂದೆ ನೋಡುವ. ಕೊಂಬನ್ನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಈಗ ಈ
ಎತ್ತು ಹಸು ಕರುಗಳಿಗೆ ಚಂದ ಮಾಡಿ ಅವರದ್ದು ಕೊಂಬನ್ನು ಎಲ್ಲ ಸ್ವಚ್ಛವಾಗಿಸಿ ಅದಕ್ಕೆ ಬಣ್ಣ ಎಲ್ಲ ಬಳಿದು ಅಲಂಕಾರವನ್ನು ಮಾಡಿದ್ದಾರೆ. ಮತ್ತು ಕಿಚ್ಚನ್ನು ಹಾಯಿಸ್ತಾರೆ, ಅಂದರೆ ಬೆಂಕಿಯನ್ನು ಹಾಕಿದ್ದಾರೆ. ಮತ್ತು ಈ ಅಕ್ಕಿ ಬೆಲ್ಲ ಹಣ್ಣು ಇವನ್ನೆಲ್ಲ ಈ ಎತ್ತು ಕರುಗಳಿಗೆ ತಿನ್ನಲಿಕ್ಕೆ ಕೊಟ್ಟಿದ್ದಾರೆ. ಸೊ they have decorated the horns. Kombu means nothing but the horn. Okay, they have cleaned it up. Heredu means cleaned it up, and bannava balidu means they have colored it. Bannava means color, so they have colored it and decorated the horns of the ettu means bull, hasu, karugalu means cow and the calf. They have decorated, and they benki means kicha means benki, that is they have put fire. Haisi means they have put fire, and they have given rice, jaggery and fruits to these bulls. Okay, the bull, the cow and the calf, they have given rice, jaggery and the fruits for them to eat. Who has given it? Who has given it? The father. Appa means father. Father has given. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಏಲಚ್ಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈಗ ಮಕ್ಕಳನ್ನೆಲ್ಲ ಅವರು ಏನು ಮಾಡಿದ್ದಾರೆ, ಹೀಗೆ ಹಸೆಯಲ್ಲಿ ಕೂರಿಸಿ ಅವರಿಗೇನೆಲ್ಲ ಕೊಟ್ಟಿದ್ದಾರೆ, ಎಳ್ಳು ಏಲಚ್ಚಿ ಮತ್ತು ಅಚ್ಚು ಅಲ್ವಾ. ಏಲಚ್ಚಿ ಅಂದರೆ ಈ ಥರದ್ದು ಹಣ್ಣು. ಮತ್ತು ಇದನ್ನು ಅವರಿಗೆ ಕೊಡುವಾಗ ಈ ಮಕ್ಕಳಿಗೆ ಸಹ ತುಂಬ ಸಂತೋಷವಾಗುತ್ತೆ. ಅಮ್ಮ ಮತ್ತು ಅಜ್ಜಿಗೂ ಸಂತೋಷವಾಗುತ್ತೆ, ಹಾಗೂ ಮಕ್ಕಳಿಗೂ ಅದು ಹಣ್ಣೆಲ್ಲ ನೋಡಿದ ಕೂಡಲೇ ತಿನ್ನಲಿಕ್ಕೇನೋ ಸಿಗ್ತದೆ ಅಂತ ನಿಮಗೆ ಹೇಗೆ ಖುಷಿ ಆಗೋದಿಲ್ವಾ, ಹಾಗೆ ಅವರಿಗೂ ಖುಷಿಯಾಗುತ್ತೆ. ಸೊ ದ ಕಿಡ್ಸ್ ಆರ್ ಮೇಡ್ ಟು ಸಿಟ್ ಆನ್ ದಿಸ್ ವುಡನ್ ಚೇರ್ಸ್, ಆ್ಯಂಡ್ they have decorated these wooden chairs and they have made them to sit. All the kids are being invited and they are made to sit on the wooden chair, and they are given yellu, elachi, achu. Yellu means sesame, elachi means it is a type of fruit. Here you can see achu is nothing but the small pieces of sugar. Okay, decorated. You can see here. This is of bit bigger size. Small small sugar pieces they will give, so that the kids will be happy. Suriyuvaga means they will give it to the kids. Who will give? Amma, Ajji. Amma means mother, Ajji means grandmother. So they will make the kids sit on the wooden chairs and they will give all these ಎಳ್ಳು ಏಲಚ್ಚಿ and ಅಚ್ಚು, and the kids are very happy. They are very happy to celebrate this festival. Okay, this poem is been written by H.S. Venkatesha Murthy, a glimpse of how Sankranti festival has been celebrated